ವಚನ ಸಾಹಿತ್ಯದಿಂದ ಸಮಾಜದ ಸುಧಾರಣೆ ಆಗ್ತಿದೆ. ಜಗಜ್ಯೋತಿ ಬಸವಣ್ಣನವರು ತಮ್ಮ ವಚನಗಳ ಮೂಲಕವೇ ಸಮಾಜದಲ್ಲಿ ಬದಲಾವಣೆ ತರುವುದರ ಜೊತೆಗೆ ಜನರಲ್ಲಿ ಜ್ಞಾನದ ದೀವಿಗೆ ಹಚ್ಚಿದ ಮಹಾನ್ ಮಾನವತಾವಾದಿ ಎಂದು ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕಾ ಅಧ್ಯಕ್ಷ ಗುರುಲಿಂಗಯ್ಯ ಓತ್ಸುಮಠ್ ಹೇಳಿದ್ದಾರೆ. ಗಜೇಂದ್ರಗಡ ಪಟ್ಟಣದಲ್ಲಿ ನಡೆದಂತಹ ಜಾಗತಿಕ ಲಿಂಗಾಯತ ಮಹಾಸಭಾ ಶರಣ ಸಾಹಿತ್ಯ ಪರಿಷತ್ ಕದಳಿ ಮಹಿಳಾ ವೇದಿಕೆ ಬಸವ ಕೇಂದ್ರ ಯುವ ಬಸವ ಕೇಂದ್ರದ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ಬಸವಣ್ಣನವರ ಚಿತ್ರ ಮೆರವಣಿಗೆ ಹಾಗೂ ವಚನ ಸಾಹಿತ್ಯದ ಉತ್ಸವದಲ್ಲಿ ಅವರು ಮಾತನಾಡಿದ್ದಾರೆ. ಬಸವಣ್ಣನವರ ತತ್ವ ಆದರ್ಶಗಳು ಚಿಂತನೆಗಳು ಇಂದಿಗೂ ಪ್ರಸ್ತುತ. ವಿಶ್ವಗುರು ಬಸವಣ್ಣನವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ಸಾಗಿದ್ರೆ ಜೀವನ ಸುಖಮಯ ಆಗುವುದರ ಜೊತೆಗೆ ಸಮಾಜವು ಸುಂದರವಾಗ್ತಿದೆ ಎಂದರು. ಶರಣ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷರಾದಂತಹ ಬಸವರಾಜ್ ಕೊಟ್ಕಿ ಮಾತನಾಡಿದ್ದಾರೆ. ಮೆರವಣಿಗೆಗೆ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಎಂ ಮುಜಾವರ್ ಚಾಲನೆ ನೀಡಿದ್ದಾರೆ. ಪುರಸಭೆ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ, ಬಿಎಸ್ ಶೀಲ್ವಂತರ್, ಬಸವರಾಜ್ ಹುಗಾರ್, ರವಿ ಗಡೇದವರ್, ಕಳಕಯ್ಯ ಸಾಲಿಮಠ್, ಬಸವರಾಜ್ ಅಂಗಡಿ, ಎಂಎಸ್ ಹಡ್ಪದ್, ರವಿ ಹಾಸಿಗಲ್, ಮಂಜುನಾಥ್ ಹುಗಾರ್, ಕುಮಾರ್ ಹೊನ್ವಾಡ್, ಬಿಸಿ ಹೊಳ್ಳಿ, ಐಎಚ್ ಕೋಲ್ಕರ್, ರವಿ ಗಡೇದವರ್ ಇನ್ನಿತರರು ಇದ್ದರು. ಚಾಲನೆ ಬಹಳ ಮುಖ್ಯವಾಗಿ ನಮ್ಮ ಗಜೇಂದ್ರಗಡ ತಾಲೂಕಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುಜಾವರ್ ಅವರು ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ಹಾಗೆ ಕೋಲ್ಕಾರ್ ಸರ್ ಅವರು, ಹಾಗೆ ನಮ್ಮ ಪುರಸಭೆಯ ಅಧ್ಯಕ್ಷರು ಸುಭಾಷ್ ಮ್ಯಾಗೇರಿ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಲಿಂಗಾಯತ ಒಳಪಂಗಡಗಳ ಎಲ್ಲ ಅಧ್ಯಕ್ಷರು, ಹಾಗೆ ಶ್ರಮಿಕರು, ಎಲ್ಲ ರೈತ ವರ್ಗದವರು, ಭಾಳ ಮುಖ್ಯವಾಗಿ ಕಾಲಕಾಲೇಶ್ವರ ರೈತ ಸಂಘದವರು, ಆಮೇಲೆ ಮಹಿಳೆಯರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ. ನಮಗೆಲ್ಲರಿಗೂ ಕೂಡ ಜಾಗತಿಕ ಲಿಂಗಾಯತ ಮಹಾಸಭಾ ತಾಲೂಕಾ ಘಟಕ ಹಾಗೂ ಎಲ್ಲ ಬಸವಪರ ಸಂಘಟನೆಗಳ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ಈಗ ಚಾಲನೆ ನೀಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಚಾಲನೆಯನ್ನು ನಮ್ಮ ಕಾಲಕಾಲೇಶ್ವರ ರೈತ ಸಂಘದ ಎಲ್ಲ ಸದಸ್ಯರು, ಅದೇ ರೀತಿಯಾಗಿ ಗಜೇಂದ್ರಗಡ ತಾಲೂಕಾ ಮಾಜಿ ಸೈನಿಕ ಸಂಘದ ಎಲ್ಲ ಸದಸ್ಯರು ಈ ಸಂದರ್ಭದಲ್ಲಿ ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುಲಿಂಗಯ್ಯ ಓತ್ಸುಮಠ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರೆಲ್ಲರೂ ಕೂಡಿಕೊಂಡು ಈಗ